ಎಲ್ಲ ಆತ್ಮಬಂಧುಗಳಿಗೂ ಆತ್ಮವಂದನೆ. ವೆಲ್ಕಮ್ ಟು ದ ವರ್ಲ್ಡ್ ಆಫ್ ಅನಸ್ತಾಶಿಯಾ. ಥ್ಯಾಂಕ್ ಯು ವೆರಿ ಮಚ್ ಫ್ರೆಂಡ್ಸ್. ತುಂಬ ಒಳ್ಳೆಯ ರೆಸ್ಪಾನ್ಸ್ ಸಿಗ್ತಾ ಇದೆ ಅನಸ್ತಾಶಿಯಾ ವಿಸ್ಡಮ್ ತಗೊಂಡು. ಬಿಕಾಸ್ ಇಟ್ ಈಸ್ ರಿಯಲ್ ವಿಸ್ಡಮ್. ನಾವು ಯಾವ ವಿಸ್ಡಮ್ ಪಡೀಲಿಕ್ಕೆ ಧ್ಯಾನ ಮಾಡಿ ಎಷ್ಟೋ ವಿಷಯ ತಿಳ್ಕೊಳ್ಳಿಕ್ಕೆ ಬುಕ್ಸ್ ಓದಿ ಜೀವನ ಪರ್ಯಂತ ಟೈಮ್ ಕಳೀತಾ ಇದ್ದೇವೋ, ಇವತ್ತು ಸಮಯ ಬಂದಿದೆ. ಅನಸ್ತಾಶಿಯಾ ಎಲ್ಲ ಜ್ಞಾನವನ್ನು ಒಂದುಗೂಡಿಸಿ ಸಿಂಪಲ್ ಭಾಷೆಯಲ್ಲಿ ನಮ್ಮ ಮುಂದೆ ಇಡ್ತಾ ಇದ್ದಾರೆ. ಜ್ಞಾನ ಅಂದರೆ ಪುಸ್ತಕದ ಜ್ಞಾನ ಆಗಿರಬಾರ್ದು. ರಿಯಲ್ ಆಗಿ ಜೀವನದಲ್ಲಿ ಒಂದು ಮನುಷ್ಯ ಶರೀರವನ್ನು ತಗೊಂಡು ಬಂದ ಆತ್ಮಕ್ಕೆ ನಿಜವಾದ ಭೂಮಿಯ ಮೇಲೆ ಜೀವನ ಹೇಗಿರಬೇಕು ಅದು ಅನಸ್ತಾಶಿಯಾ ನಮಗೆ ತಿಳಿಸ್ಕೊಡ್ತಾ ಇದ್ದಾಳೆ. ದಯವಿಟ್ಟು ಮೊದಲಿನ ಎಪಿಸೋಡ್ಸ್ ಏನಿದೆ ಅದನ್ನು ನೀವು ನೋಡಲೇಬೇಕು. ಅದನ್ನ ನೋಡದೇ ಇದ್ದರೆ ನಿಮಗೆ ಇದು ಅರ್ಥ ಆಗಲ್ಲ. ಇವತ್ತು ನಾನೇನು ಮಾತಾಡ್ತಾ ಇದ್ದೇನೋ ಇದು ಅರ್ಥ ಆಗಲ್ಲ. ಅನಸ್ತಾಶಿಯಾ ಯಾರು, ಅನಸ್ತಾಶಿಯಾ ಏನು ಹೇಳಿ ಬಯಸ್ತಾ ಇದ್ದಾಳೆ, ಅನಸ್ತಾಶಿಯಾ ಯಾವ ಉದ್ದೇಶದಿಂದ ಹೊರ ಪ್ರಪಂಚಕ್ಕೆ ತನ್ನ ಈ ಅನುಭವಗಳನ್ನು ಹಂಚುತ್ತಾ ಇದ್ದಾಳೆ ಅನ್ನೋದನ್ನು ತಿಳಿಬೇಕು ಅಂದರೆ ನೀವು ಮೊದಲಿನ ವಿಡಿಯೋಸ್ ನೋಡಲೇಬೇಕು. ಸೊ ಬನ್ನಿ ಇವತ್ತು ಯಾವ ವಿಷಯ ಹೇಳ್ತಾ ಇದ್ದಾಳೆ ಅಂತ ನೋಡೋಣ. ಇವತ್ತು ಅನಸ್ತಾಶಿಯಾ ಡಾರ್ಕ್ ಎನರ್ಜೀಸ್, ಅದರ ಪ್ರಭಾವ ಹೇಗೆ ಲೈಟ್ ಎನರ್ಜಿ ಮೇಲೆ ಅಡ್ಡಿಗಳನ್ನು ಆಗಾಗ ಕ್ರಿಯೇಟ್ ಮಾಡ್ತಾ ಇರುತ್ತೆ, ಅದು ಯಾವಾಗ ಯಾವಾಗ ಆಗುತ್ತೆ, ಅದರಿಂದ ಬಚಾವಾಗುವುದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದಾಳೆ. ಸೊ ಅನಸ್ತಾಶಿಯಾ ಹೇಳ್ತಾಳೆ, ಈ 3 ದಿನ ಕಳೀಲಿಕ್ಕೆ ಬಂತು. ಈಗ ವ್ಲಾಡಮಿರ್ ಅವ್ರ ಜೊತೆಯಲ್ಲಿ 3ನೇ ದಿನ ಇನ್ನೇನೋ ಅವ್ರು ವಾಪಸ್ ಹೋಗಬೇಕು. ಸೊ ಅವತ್ತಿನ ರಾತ್ರಿ ಅನಸ್ತಾಶಿಯಾ ತನ್ನ ಮನಸ್ಸಲ್ಲಿ ಎಷ್ಟೋ ಮಾತುಗಳನ್ನು ಮೆಲುಕು ಹಾಕಿ ಒಂದು ವಿಷಯ ತಿಳ್ಕೊಂಡು ಇವತ್ತು ಬೆಳಗ್ಗೆ ಎದ್ದು ವ್ಲಾಡಮಿರ್ಗೆ ವಿಷಯ ತಿಳಿಸ್ತಾ ಇದ್ದಾರೆ. ನಾನು ರಾತ್ರಿ ಎಲ್ಲ ಡಾರ್ಕ್ ಎನರ್ಜೀಸ್ ಮತ್ತು ಲೈಟ್ ಎನರ್ಜಿ ಜೊತೆಯಲ್ಲಿ ಅನುಸಂಧಾನ ಮಾಡಿ ತಿಳ್ಕೊಂಡು ಹೇಗೆ ನಾನು ನನ್ನ ಎನರ್ಜಿಯನ್ನು ಬಳಸಿ ನಿನ್ನ ಮೂಲಕ ಹೊರ ಪ್ರಪಂಚಕ್ಕೆ ಈ ವಿಷಯಗಳನ್ನೆಲ್ಲ ತಲುಪಿಸ್ಬೇಕು, ಯಾವ ಪದ ಬಳಕೆ ಆದರೆ ಹೊರ ಪ್ರಪಂಚದವರು ನನ್ನ ಈ ಮಾತವನ್ನು, ಈ ಅನುಭವವನ್ನು, ಈ ಜ್ಞಾನವನ್ನು ಸರಿಯಾದ ರೀತಿಯಲ್ಲಿ ತಿಳ್ಕೊಳ್ತಾರೋ. ಯಾಕೆ ಅಂದರೆ ನಾನು ಹೇಳಿ ಬಯಸಿದ್ದು 2 ಮಾತಲ್ಲಿ ನಾನು ಮುಗಿಸ್ಬೋದು, ಬಿಕಾಸ್ ಇಟ್ ಈಸ್ ವೆರಿ ಸಿಂಪಲ್ ಅಂತ ಹೇಳ್ತಾಳೆ ಅನಸ್ತಾಶಿಯಾ. ಆದರೆ ಹೊರ ಪ್ರಪಂಚದಲ್ಲಿರುವ ಮನುಷ್ಯನು ಆಲ್ರೆಡಿ ಎಷ್ಟು ಡಾರ್ಕ್ ಎನರ್ಜಿಯಿಂದ ಕವರ್ ಆಗಿದ್ದಾನೋ, ನಾನು ಸುಲಭವಾದ ಪದಗಳ ಬಳಸಿದರೆ ಅದು ಅರ್ಥ ಆಗಲ್ಲ. ನಿಮಗೆ ಅರ್ಥ ಆಗುವ ಪದಗಳನ್ನು ಬಳಸಿ ನಾನು ಇದನ್ನು ಹೇಳಲಿಕ್ಕೆ ತುಂಬ ಪ್ರಯತ್ನ ಪಡ್ತಾ ಇದ್ದೀನಿ. ಸೊ ನಾನು ನಿನಗೆ ಏನನ್ನು ಹೇಳ್ತೇನೋ ನೀನು ಚಾಚೂ ತಪ್ಪದೆ ಇವೇ ಮಾತುಗಳನ್ನು, ಆಗ ನಾನು ಮಾತಾಡುವಾಗ ನಿನಗೂ ಬೇಜಾರಾಗಬಹುದು, ನಿನಗೆ ಕೋಪನೂ ಬರ್ಬೋದು, ನಿನಗೆ ಅಸಹ್ಯನೂ ಆಗ್ಬೋದು, ಎಲ್ಲ ರೀತಿಯ ಭಾವನೆಗಳು ಬರ್ಬೋದು ನಿನ್ನಲ್ಲಿ. ಯಾವ ಭಾವನೆ ಬರ್ತಾ ಇದೆಯೋ, ನನ್ನ ಯಾವ ಪದ ಕೇಳಿ ನಿನಗೆ ಹೇಗೆ ಅನಿಸಿತು, ನನ್ನ ಯಾವ ನಡವಳಿಕೆಯಿಂದ ನಿನಗೆ ಹೇಗೆ ಅನಿಸಿತು, ಏನು ನಡೆದಿದೆಯೋ ನೀನು ನನ್ನನ್ನು ಭೇಟಿಯಾದಾಗಿಂದ ಚಾಚೂ ತಪ್ಪದೆ ನೀನು ಅದನ್ನು ಬರಿಬೇಕು. ಮುಜುಗುರ ಪಟ್ಕೋಬಾರ್ದು. ಅಯ್ಯೋ ನಾನು ಅವಳನ್ನು, ನಾವು ಹೇಗೆ ಮೊದಲಿನ ಕಥೆಯಲ್ಲಿ ಕೇಳಿದ್ವಿ, ಅವಳನ್ನು ಮುಟ್ಟಿದೆ, ಒಂಥರ ತಪ್ಪು ಭಾವನೆ ಬಂತು ನನ್ನ ಮನಸ್ಸಲ್ಲಿ ಅಂತ ಇತ್ತಲ್ವ, ಅದನ್ನೇ ಬರಿ. ಯಾವ ಭಾವನೆ ಬಂದಿದೆಯೋ ಅದನ್ನೇ ನಿನ್ನಲ್ಲಿ ಜನಗಳ ಮುಂದೆ ಇಡಬೇಕು. ಪುಸ್ತಕದಲ್ಲಿ ಅದೆಲ್ಲವೂ ಸೇರಿರಬೇಕು. ನೀನು ಈ ಥರ ಮಾಡೋದ್ರಿಂದ ನಿನಗೆ ನಾನು ಅವಮಾನ ಮಾಡಲಿಕ್ಕೆ ಹೇಳ್ತಾ ಇಲ್ಲ. ಅದು ಮಾಡೋದ್ರಿಂದ ನಿನ್ನ ಒಳಗಡೆ ಇರುವ ನಾಚಿಕೆ, ಮುಜುಗರ ಅನ್ನುವ ಈ ನೆಗೆಟಿವ್ ಭಾವನೆಗಳೆಲ್ಲ ಹೋಗ್ಬಿಡುತ್ತೆ. ಯು ವಿಲ್ ಬಿಕಮ್ ಹಂಬಲ್ ಅಂತ ಹೇಳ್ತಾಳೆ. ಹಂಬಲ್ ಅಂದರೆ ಏನಾಯಿತು, ಬಿದ್ದೆ ಈಗ ನಾವೇ ಬಿದ್ದರೆ ನಾವು ನಗ್ತೀವಾ? ಇಲ್ಲ. ಆದರೆ ಕೆಲವೊಬ್ಬರು ಎಷ್ಟು ಹಂಬಲ್ ಇರ್ತಾರೆ ಅಂದರೆ ಅವ್ರ ಮೇಲೆ ಅವರೇ ಜೋಕ್ ಹಾಕ್ಕೊಂಡು ನಗಲಿಕ್ಕೆ ಅವ್ರಿಗೆ ಆ ಸಾಮರ್ಥ್ಯ ಇದೆ. ಅದಕ್ಕೊಂದು ಸಾಮರ್ಥ್ಯ ಬೇಕು. ಇಲ್ಲಾಂದರೆ ಯಾರಾದರೂ ಏನಾದರೂ ಅಂದರೆ ನಾವು ಅಂತ ಮುಖ ಮಾಡ್ಕೊಂಡು ಕೂತ್ಬಿಡ್ತೀವಿ, ನಂಗೆ ಹೆಂಗೆ ಅಂದ್ಬಿಟ್ರು ಅವರು ಅಂತ. ನನಗೇನೋ ಆಯಿತು ಅಂದರೆ ನೀವು ನಗ್ತೀರಾ ಅಂತ ಬೇಜಾರಾಗುತ್ತೆ. ಮಕ್ಕಳಲ್ಲಿ ಈ ಸ್ವಭಾವ ಈಗಲಿಂದ ಬೆಳೆಸ್ಬಿಡ್ಬೇಕು. ಓಕೆ. ಸೊ ಯಾರಾದರೂ ಚೇಷ್ಟೆ ಮಾಡಿದರೆ ಟೇಕ್ ಇಟ್ ಲೈಟಾಗಿ ತೊಗೊಳೋದನ್ನು ಅರ್ಥ ಮಾಡಿಕೊಂಡ್ರೆ ಆಗ ನಾವು ಬೇಜಾರಾಗಲ್ಲ. ಅದನ್ನೇ ಅನಸ್ತಾಶಿಯಾ ಹೇಳ್ತಾ ಇದ್ದಾಳೆ. ನೀನು ಹಂಬಲ್ ಆಗಿಬಿಟ್ರೆ ನಾನು ನಕ್ಕಿದ್ದು ನಿನಗೆ ಬೇಜಾರಾಗಲ್ಲ, ನಾನು ಚೇಷ್ಟೆ ಮಾಡಿದ್ದು ಬೇಜಾರಾಗಲ್ಲ, ನಾನು ನಿನಗೆ ತಳ್ಳಿದ್ದು ಬೇಜಾರಾಗಲ್ಲ.
ಓಕೆ. ಸೊ ಹೀಗೆ ನನ್ನ ಒಂದು ಅನಿಸಿಕೆ ಏನು ಅಂದರೆ, ನಾನು ಹೇಳಿದ ಮಾತನ್ನು ನೀನು ಚಾಚೂ ಚಪ್ಪದೆ ಹೇಳಬೇಕು. ಅದು ಅಲ್ಲದೆ ನಾನು ನೈಟೆಲ್ಲ ಯೋಚನೆ ಮಾಡಿದೆ, ಆ ರಾತ್ರಿಯಲ್ಲಿ ಬಂದಿರುವ ವಿಚಾರಗಳನ್ನು ನಾನು ಇವತ್ತು ಹೇಳ್ತಾ ಇದ್ದೀನಿ. ಏನಂದರೆ, ಈಗ ನಾನು ಒಂದು ದೊಡ್ಡ ಉದ್ದೇಶಕ್ಕೆ ತಯಾರಾಗಿದ್ದೇನೆ. ಸೊ ಐ ಆಮ್ ಫೈಂಡಿಂಗ್ ಮೈಸೆಲ್ಫ್ ವೆರಿ ಸ್ಟ್ರಾಂಗ್. ನಾನಿವಾಗ ತುಂಬ ಸ್ಟ್ರಾಂಗ್ ಆಗಿಬಿಟ್ಟಿದ್ದೇನೆ. ಮೊದಲು ಸ್ಟ್ರಾಂಗ್ ಇದ್ದೆ, ಆದರೆ ನನ್ನ ಇನ್ನೂ ಸ್ಟ್ರಾಂಗ್ ಆಗಿದೆ, ನನ್ನ ಥಾಟ್ಸ್ ಇನ್ನೂ ಸ್ಟ್ರಾಂಗ್ ಆಗಿದೆ. ನನಗೆ ಈ ನಾಲೆಜ್ ಎಲ್ಲ ಕೊಟ್ಟ ನಮ್ಮ ತಾತ ಮುತ್ತಾತ ತುಂಬ ಎನರ್ಜಿ ಇದ್ದವರೇ. ಆದರೂ ಇವತ್ತು ನನ್ನ ತಾತನೇ ಹೇಳ್ತಾರೆ, ನಿನ್ನ ಎನರ್ಜಿ ಈಗ ನಮ್ಮೆಲ್ಲರ ಎನರ್ಜಿಗಿಂತ ಸ್ಟ್ರಾಂಗ್ ಆಗಿದೆ. ಯಾಕೆ ಅಂದರೆ, ಅವರು ಮೊದಲು ಪ್ರಕೃತಿಯಿಂದ ತಗೊಂಡ ಒಂದು ಕಾಸ್ಮಿಕ್ ಎನರ್ಜಿಯಿಂದ ಏನು ಸ್ಟ್ರಾಂಗ್ ಆಗಿದ್ದರೋ ಅದು ಅವರ ಬೆಳವಣಿಗೆಗಾಗಿ ಮತ್ತು ಅವರ ಅಸ್ತಿತ್ವಕ್ಕಾಗಿ ಮಾತ್ರ ಸೀಮಿತವಾಗಿತ್ತು. ಆದರೆ ಯಾವಾಗ ಇದು ಅದಕ್ಕಿಂತ ಮೇಲೆ ಹೋಗುತ್ತೋ ಈ ಎನರ್ಜಿ, ದೆನ್ ಇಟ್ ಬಿಕಮ್ಸ್ ಫಾರ್ ದ ಯೂನಿವರ್ಸ್, ಎಲ್ಲರಿಗಾಗಿ ಆಗುತ್ತೆ. ಸೊ ಅನಸ್ತಾಶಿಯಾ, ನಿನ್ನ ಈಗ ಈ ರೇಸ್ ಎನರ್ಜಿ ಏನು ಹೆಚ್ಚಾಗಿದೆಯೋ, ನಿನ್ನ ಪ್ರಕಂಪನೆ, ನಿನ್ನ ಫ್ರೀಕ್ವೆನ್ಸಿ ಏನಿದೆಯೋ, ಇದು ಇಡೀ ವಿಶ್ವದ ಒಳಿತಕ್ಕಾಗಿ, ಇಡೀ ವಿಶ್ವದಲ್ಲಿರುವ ಪ್ರತಿ ಪ್ರಾಣಿಗಾಗಿ, ಹಾಗೆಯೇ ಇಡೀ ವಿಶ್ವಕ್ಕಾಗಿ, ಈ ವಸುಂಧರೆಗಾಗಿ. ಸೊ ನಾವು ಯು ಆರ್ ನಾಟ್ ಜಸ್ಟ್ ಅ ಹೈ ಫ್ರೀಕ್ವೆನ್ಸಿ, ಯು ಆರ್ ಲವ್ ಎನರ್ಜಿ ಅಂತ ಅವರ ಮುತ್ತಾತ ಅನಸ್ತಾಶಿಯಾಗೆ ಹೇಳಿದರು. ಸೊ ಅವಳು ಹೇಳ್ತಾಳೆ, ಈಗ ನನಗೆ ಅರ್ಥ ಆಗ್ತಾ ಇದೆ, ನಾನು ಆ ಥರ ಸ್ಟ್ರಾಂಗ್ ಆಗಿರೋದ್ರಿಂದ ನಾನು ಏನು ಅಂದ್ಕೊಳ್ತಾ ಇದ್ದೀನೋ ಅದು ನಡೆಯುತ್ತೆ. ಸೊ ನೀನು ಇವತ್ತು ಅನಿಸ್ತಾ ಇರ್ಬೋದು, ಇವಳು ಹೇಳೋದೆಲ್ಲ ಬರೆಯೋದು ಸಮಂಜಸವ, ಬರಿಬೇಕಾ ಬರಿಬಾರ್ದಾ, ನಾನು ಬರೀಲಿಕ್ಕೆ ಸಾಧ್ಯನಾ ಅಂತ. ಅವಳು ಹೇಳ್ತಾಳೆ, ನೋಡು, ನಿನಗೆ ಬರೆಯೋಕ್ಕೆ ಬರಲ್ಲ, ನೀನು ಬರೆಯೋ ಹಾಗೆ ನಾನು ನನ್ನ ಎನರ್ಜಿ ಯೂಸ್ ಮಾಡ್ತೇನೆ. ಅದಕ್ಕೆ ನಾನು ಹೇಳಿದ್ದನ್ನು ನೀನು ಬರೆದ್ರೆ ನಾನೇನು ಹೇಳಿ ಬಯಸ್ತಾ ಇದ್ದೀನೋ ಅದೇ ಆ ಪದಗಳಲ್ಲಿ ಹೊರಬರುತ್ತೆ ಅಂತ. ಈ ಮಾತುಗಳು ಎಷ್ಟು ಮುಖ್ಯ, ಯಾಕೆ ನಾನು ಇದನ್ನು ಇಷ್ಟು ಹೇಳೋದು ಡಿಟೇಲಾಗಿ ಹೇಳ್ತಾ ಇದ್ದೀನಿ. ಅವಳು 3 ಪೇಜಸಲ್ಲಿ ಹೇಳಿದ್ದಾಳೆ ಈ ಮಾತು. ಸೊ ನಾನು ಇಷ್ಟು ಹೇಳಲಿಲ್ಲ ಅಂದ್ರೂ ಅದಕ್ಕೆ ನಾನು ನ್ಯಾಯ ಮಾಡಿದ ಹಾಗಾಗಲ್ಲ. ಬಿಕಾಸ್ ನಾವು ಅನಸ್ತೇಶಿಯಾ ನಮಗೆ ಕನ್ವಿನ್ಸ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾಳೆ, ನನ್ನ ಹೇಳುವ ಮಾತಲ್ಲಿ ತುಂಬ ಬಲ ಇದೆ, ತುಂಬ ಜ್ಞಾನ ಇದೆ, ದಯವಿಟ್ಟು ಇದನ್ನು ತಿಳ್ಕೊಳ್ಳಿ ಅಂತ. ಹಾಗೆಯೇ ಅನಸ್ತೇಶಿಯಾ ಹೇಳ್ತಾಳೆ ವ್ಲಾಡಮಿರ್ಗೆ, ಏನಂದರೆ, ಯಾರು ಇದನ್ನು ಓದುತ್ತಾರೋ ಅವರಿಗೆ ನಾನೇನು ಹೇಳಿ ಬಯಸ್ತಾ ಇದ್ದೇನೋ ಅದೇ ಅವರು ತಿಳ್ಕೊಳ್ತಾರೆ. ಯಾಕೆಂದರೆ ನೀನು ಬರೆಯುವಾಗ ನೀನು ಬರೀತಾ ಇಲ್ಲ, ನಾನು ನಿನ್ನ ಥ್ರೂ ಬರೆಸ್ತಾ ಇದ್ದೇನೆ. ಸೊ ಈ ಪುಸ್ತಕ ಮುಂದೆ ಸೇಲಾಗಿ ಎಲ್ಲೆಲ್ಲಿ ತಲುಪುತ್ತೋ, ಯಾರು ಈ ಪುಸ್ತಕವನ್ನು ಓದುತ್ತಾರೋ ಅವರು ನನಗೆ ಕನೆಕ್ಟ್ ಆಗ್ತಾ ಇರ್ತಾರೆ. ಆಗ ನಾನೇನು ಹೇಳಿ ಬಯಸ್ತಾ ಇದ್ದೇನೋ ಅದನ್ನು ಅವರು ಅರ್ಥ ಮಾಡ್ಕೊಳ್ತಾರೆ ಮತ್ತು ತಮ್ಮಲ್ಲಿ ಆ ಬದಲಾವಣೆಗಳನ್ನು ತೊಗೊಂಡು ಬರ್ತಾರೆ. ಎಷ್ಟು ಬ್ಯೂಟಿಫುಲ್ ಅಲ್ವಾ? ಸೊ ನಾವೆಲ್ಲ ಲಕ್ಕಿ ಅಲ್ವಾ ಫ್ರೆಂಡ್ಸ್, ಈ ಪುಸ್ತಕ ಓದೋಕ್ಕೆ ಮತ್ತು ಇದನ್ನು ಚರ್ಚೆ ಮಾಡೋಕ್ಕೆ ನಮಗೆ ಅವಕಾಶ ಸಿಕ್ಕಿದ್ದಕ್ಕೆ. ಸೊ ಈಗ ಹಾಗೆಯೇ ಮುಂದುವರಿತಾ ಹೇಳ್ತಾಳೆ, ಜನಗಳು ಈ ಮಾತುಗಳಲ್ಲಿ ವಿಶ್ವಾಸ ಮಾಡ್ತಾರಾ, ಇಲ್ಲ ಏನಿದು ಕತೆ, ಸುಮ್ಮನೆ ಒಂದು ಕತೆ ಥರ ಇದೆ ಅಂತ ತಿಳ್ಕೊಳ್ತಾರೆ ಅಂತ. ಆಗ ಅವಳು ಇನ್ನೊಂದು ಮಾತನ್ನು ಕನ್ವಿನ್ಸ್ ಮಾಡಲಿಕ್ಕೆ ನೋಡ್ತಾ ಇದ್ದಾಳೆ ವ್ಲಾಡಮಿರ್ಗೆ. ಇನ್ನೇನು ಸಮಯ ಬಂತಲ್ಲ ಅವನು ಹೋಗಲಿಕ್ಕೆ. ಅವಳು ಹೇಳ್ತಾಳೆ, ನೋಡು, ನಿಮ್ಮ ಹೊರ ಪ್ರಪಂಚದಲ್ಲಿ ಜನಗಳು ಎಲ್ಲರೂ ಹಾರೋಸ್ಕೋಪ್ ನೋಡ್ತಾರೆ, ಕುಂಡಲಿ ನೋಡ್ತೀವಿ, ಯಾವ ಶಾಸ್ತ್ರ ಅದು, ಜ್ಯೋತಿಷ್ಶಾಸ್ತ್ರ, ಎಲ್ಲರೂ ನೋಡ್ತಾರೆ. ಜ್ಯೋತಿಷದಲ್ಲಿ ಏನಿದೆ? ಗ್ರಹಗಳು, ಗ್ರಹಗತಿಗಳು. ಸೊ ನಿಮಗೆ ವಿಶ್ವಾಸ ಇದೆ, ಇಷ್ಟೊಂದು ಗ್ರಹಗಳಿವೆ, ಅದರ ಪ್ರಭಾವ ನನ್ನ ಮೇಲೆ ಬೀಳ್ತಾ ಇದೆ ಅಂತ ಒಬ್ಬ ಆಸ್ಟ್ರಾಲಜರ್ ಹೇಳಿದರೆ, ಒಬ್ಬ ಜ್ಯೋತಿಷಿ ಹೇಳಿದರೆ ನಿಮಗೆ ವಿಶ್ವಾಸ ಬರ್ತಾ ಇದೆ ಅಲ್ವಾ? ಯಾಕೆ ಬರ್ತಾ ಇದೆ ಅಂದರೆ ನಿಮಗೆ ಗೊತ್ತು ಅದು ಅಷ್ಟು ಶಕ್ತಿಶಾಲಿ ಅಂತ. ಆಗ ಆ ಗ್ರಹ ಅಷ್ಟು ಶಕ್ತಿಶಾಲಿ ಆದರೆ ನಮ್ಮ ಗ್ರಹವೂ ಅದರಲ್ಲಿ ಒಂದಲ್ವಾ? ಇದು ಅಷ್ಟೇ ಶಕ್ತಿಶಾಲಿ ಅಲ್ವಾ? ಇದು ಶಕ್ತಿಶಾಲಿ ಆದರೆ ಅದರ ಮೇಲೆ ನಾವು ವಾಸಿಸ್ತಾ ಇರುವ ನಾವು ಮನುಷ್ಯರಲ್ಲೂ ಎಷ್ಟೊಂದು ಶಕ್ತಿಗಳಿದೆ ಅಲ್ವಾ? ಸೊ ಹೀಗಾಗಿ ಅವಳು ಹೇಳ್ತಾಳೆ, ಈ ಎಫೆಕ್ಟ್ ಏನು ಆಗ್ತಾ ಇದೆಯೋ ಗ್ರಹಗಳ ಮೇಲೆ, ಗ್ರಹಗಳ ಎಫೆಕ್ಟ್ ಏನಿದೆಯೋ ಅದು ಯಾವ ಕಾರಣದಿಂದ ಆಗ್ತಾ ಇದೆ ಅಂದರೆ ನನ್ನ ಮನಸ್ಸಿನ ಕಾರಣದಿಂದ. ಮನುಷ್ಯನ ಮನಸ್ಸೇ ಇದೆಲ್ಲದಕ್ಕೂ ಕಾರಣ. ನೀನು ಯಾರು ದೇವರು ಮಾಡ್ತಾ ಇಲ್ಲ, ಆ ಗ್ರಹಗಳು ನನ್ನ ಮೇಲೆ ಎಫೆಕ್ಟ್ ಮಾಡ್ತಾ ಇಲ್ಲ. ನೋಡಿ, ಸೂಕ್ಷ್ಮತೆಯನ್ನು ನಾವು ಅರ್ಥ ಮಾಡ್ಕೊಳ್ಳೋಣ. ಯಾರು ನನ್ನ ಮೇಲೆ ಎಫೆಕ್ಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬ ಮನುಷ್ಯನಿಂದ ಇವನನ್ನು ನೋಡಿದ್ರೆ ನನಗೆ ಕೋಪ, ಅವನನ್ನು ನೋಡಿದ್ರೆ ನನಗೆ ಅಸಹ್ಯ ಅಂತಂದರೆ ಅವನು ನನ್ನ ಮೇಲೆ ಎಫೆಕ್ಟ್ ಬೀರ್ತಾ ಇಲ್ಲ, ಇದು ನನ್ನ ಮನಸ್ಸು ಕೆಲಸ ಮಾಡ್ತಾ ಇದೆ. ಅವಳು ಹೇಳ್ತಾಳೆ, ಮನುಷ್ಯನಲ್ಲಿ, ಬಿಕಾಸ್ ಮನುಷ್ಯನನ್ನು ನಮಗೆಲ್ಲ ಮೇಲೆ ಮೇಲೆ ಹೇಳಿದಾಳೆ ಅನಸ್ತಾಶಿಯಾ, ನಾವು ಯಾರು ದೇವರಕ್ಕಿಂತ ಒಂದು ಸ್ವಲ್ಪ ಕಡಿಮೆ, ನಾವೇ ದೇವರು.
ಆದರೆ ಆಗಿಲ್ಲ, ಅಷ್ಟೇ ಗ್ಯಾಪ್ ಇದೆ ಒಂಚೂರು. ಸೊ ಅವಳು ಹೇಳ್ತಾಳೆ, ಗಾಡ್ ಕ್ರಿಯೇಟೆಡ್ ಮ್ಯಾನ್ ಇನ್ ಹಿಸ್ ಓನ್ ಇಮೇಜ್ ಆ್ಯಂಡ್ ಲೈಕ್ಲಿನೆಸ್. ಅಂದರೆ ತನ್ನಂತೆ ಇರುವ ಒಬ್ಬನನ್ನು ಕ್ರಿಯೇಟ್ ಮಾಡಿದ್ದಾನೆ ಆ ದೇವರು. ಇಮೇಜ್ ಸಹ ಅವನಂತೆಯೇ ಇದೆ. ಹೀಗಾಗಿ ಸನಾತನ ಧರ್ಮದಲ್ಲಿ ದೇವರನ್ನು ಚಿತ್ರಿಸಿದಾಗ ಮನುಷ್ಯ ರೂಪವನ್ನು ಕೊಟ್ಟಿದ್ದಾರೆ. ಯಾಕೆಂದರೆ ಇಂತಹ ಒಂದು ಜ್ಞಾನ ಅವರಿಗೆ ಬಂತು. ದೇವರೆಂದರೆ ತನ್ನಂತೆ ಇರುವುದನ್ನು ಸೃಷ್ಟಿಸಿದ್ದಾನೆ. ಸೊ ಯಾವುದು ಸೃಷ್ಟಿಯಾಗಿದೆಯೋ ಅವನಂತೆಯೇ ದೇವರಿದ್ದಾನೆ ಅಂತ ತಿಳಿದು ಮನುಷ್ಯನ ಆಕಾರ ಹೇಗಿದೆ, 2 ಕೈ 2 ಕಾಲು ಆ ಥರ ನೋಡಿಕೊಂಡು ಅವರು ಒಂದು ದೇವರದ ಮೂರ್ತಿಯನ್ನು ಮಾಡಿದರು. ಸೊ ಅನಸ್ತಾಶಿಯಾವು ಇಲ್ಲಿ ಇನ್ನೊಂದು ರೀತಿಯಲ್ಲಿ ಆ ಮಾತನ್ನು ಹೇಳ್ತಾ ಇದ್ದಾಳೆ. ಏನಂದರೆ ದೇವರು ತನ್ನಂತೆ ಇರುವವನನ್ನು ಸೃಷ್ಟಿ ಮಾಡಿದ್ದಾಳೆ. ಸೊ ಮ್ಯಾನ್ ಈಸ್ ಲೈಕ್ ಗಾಡ್. ಅವನ ಲೈಕ್ಲಿನೆಸ್ ಇರುವ, ಅವನ ಇಮೇಜ್ ಇರುವ ಒಂದು ಸೃಷ್ಟಿ. ಹಾಗಿರುವಾಗ ಅವನಲ್ಲಿರುವ ಶಕ್ತಿ ಸಹ ಅಪರಿಮಿತವಾದದ್ದು. ಆ ದೇವರೇ ಎಲ್ಲವನ್ನು ಸೃಷ್ಟಿ ಮಾಡಿದ್ದಾನೆ. ಅಂದರೆ ನಮ್ಮಲ್ಲಿಯೂ ಎಲ್ಲವನ್ನು ಸೃಷ್ಟಿ ಮಾಡುವ ಶಕ್ತಿ ಇದೆ. ಅಂತಹದು ಅದರ ಪ್ರಭಾವ ನನ್ನ ಮೇಲೆ ಬೀಳಲ್ಲ. ಉಲ್ಟಾ ನನ್ನ ಮನಸ್ಸಿನಂತೆ ಅದರ ಮೇಲೆ ಬದಲಾವಣೆಗಳನ್ನು ನಾನು ಮಾಡಬಲ್ಲೆ, ನನ್ನಲ್ಲಿ ಆ ಶಕ್ತಿ ಇದೆ ಅಂತ ಹೇಳ್ತಾಳೆ. ಸಮಯ ಬಂದಾಗ ಒಂದು ಮನುಷ್ಯ ತುಂಬ ಯೋಚನೆ ಮಾಡಿ, ಯಾಕೆ ಒಂದೇ ಸೂರ್ಯ ಇದ್ದಾನೆ, 2 ಸೂರ್ಯ ಹುಟ್ಟಬೇಕಲ್ಲ ಅಂತ ಅವಳು ಹೇಳ್ತಾಳೆ. ಇವನ್ ಸಿಂಗಲ್ ಇಂಡಿವಿಜುವಲ್ ಮನಸ್ಸಲ್ಲಿ ಅದು ಸ್ಟ್ರಾಂಗ್ ಆಗಿ ಬಂತು ಅಂದರೆ ಆಕಾಶದಲ್ಲಿ ಇನ್ನೊಂದು ಸೂರ್ಯ ಹುಟ್ಟುಬಿಡ್ತಾನೆ. ನಮಗೆಲ್ಲ ಗೊತ್ತು, ಕಾಲಜ್ಞಾನದಲ್ಲಿ ಹೇಳಿದ್ದಾರೆ 2 ಸೂರ್ಯ ಹುಟ್ಟುತ್ತೆ, ಒಂದು ಸಮಯ ಬರುತ್ತೆ ಆಕಾಶದಲ್ಲಿ 2 ಸೂರ್ಯ ಇರುತ್ತೆ ಅಂತ. ಆದರೆ ಇದು ಸರಿಯಾದದ್ದಾ ಅಲ್ವಾ ಅನ್ನೋದು ಮನುಷ್ಯ ಯೋಚನೆ ಮಾಡಬೇಕು. ಅಯ್ಯೋ 2 ಸೂರ್ಯ ಹುಟ್ಬಿಡ್ತು, ಯಾವುದೋ ಪಾಪಕ್ಕೆ ದೇವ್ರ ನಮ್ಮ ಮೇಲೆ ಕೋಪ ಮಾಡ್ಕೊಂಡಿದ್ದಾನೆ ಅಂತಲ್ಲ. ಅವಳು ಹೇಳ್ತಾಳೆ, ಅನಸ್ತಾಶಿಯಾ ಏನು ಹೇಳ್ತಾ ಇದ್ದಾಳೆ ಅಂದರೆ, ನೀನು ಸೃಷ್ಟಿ ಮಾಡ್ತೀಯ, ನಿನ್ನನ್ನು ನಾಶನ ಅಂದರೆ ಮನುಷ್ಯನ ಕೆಡಕಿಗಾಗಿ ಇನ್ನೊಂದು ಸೂರ್ಯ ಹುಟ್ಟಿಲ್ಲ. ಯಾವುದೋ ಒಂದು ಬುದ್ಧಿಯಲ್ಲಿ ಡಾರ್ಕ್ ಫೋರ್ಸಸ್ ಪ್ರಭಾವದಲ್ಲಿ ಬಿದ್ದು ಸರಿಯಾದ ವಿಚಾರದ ಸಾಮರ್ಥ್ಯವನ್ನು ಕಳ್ಕೊಂಡು ತಪ್ಪು ವಿಚಾರಗಳನ್ನು ಮಾಡಿ, ಇದು ತಪ್ಪೇ ತಾನೇ, 2ನೇ ಸೂರ್ಯ ಬಂದರೆ ತಪ್ಪು. ಯಾಕೆ ಅಂದರೆ 1 ಸೂರ್ಯ ಇದ್ರೇ ನೋಡಿ ಏನೆಲ್ಲ ನಡೀತಾ ಇದೆ. 2 ಸೂರ್ಯ ಇರಬೇಕಾಗಿದ್ದರೆ ಅದು ದೇವರೇ ಸೃಷ್ಟಿ ಮಾಡ್ತಾ ಇದ್ನಲ್ಲ. ಈ ಭೂಮಿಗೆ 2 ಸೂರ್ಯ ಬೇಕಾಗಿದ್ದರೆ ಅವನೇ ಸೃಷ್ಟಿ ಮಾಡ್ತಾ ಇದ್ದ. ಯಾವ ಅಳತೆಯಲ್ಲಿ ಅವನ ಎನರ್ಜಿ ಬೇಕಿದೆಯೋ ಆ ಅಳತೆಗೆ ಸರಿಯಾದದ್ದು ಒಂದೇ ಸೂರ್ಯ ಅಂತ 1 ಸೂರ್ಯದ ಸೃಷ್ಟಿಯಾಗಿದೆ. ಅದಕ್ಕೆ ಬದಲಾಗಿ ನಾನು 2 ಸೂರ್ಯವನ್ನು ಸೃಷ್ಟಿ ಮಾಡಿದರೆ ಯಾರಿಗೆ ನಷ್ಟ? ನನಗೆ. ಕಾರಣ ಯಾರು? ನಾನೇ. ಸೊ ಅನಸ್ತಾಶಿಯಾ ಹೇಳ್ತಾಳೆ, ನೀನೇ ದೇವರು, ನಾವೇ ದೇವರು, ನಾವೇ ಎಲ್ಲವನ್ನು ಸೃಷ್ಟಿ ಮಾಡುವುದು. ಹಾಗೆಯೇ ಈ ಪುಸ್ತಕ ಓದಿದ ಮೇಲೆ ಅವನ ವಿಚಾರಗಳ ಬದಲಿ ಆಯಿತು ಅಂದರೆ, ತನ್ನ ಶಕ್ತಿಯನ್ನು ತಾನು ಅರಿತುಕೊಂಡ ಅಂದರೆ ಈ ಡಾರ್ಕ್ ಫೋರ್ಸಸ್ ಎನರ್ಜಿ, ಆ ಡಾರ್ಕ್ ಫೋರ್ಸಸ್ ಪ್ರಭಾವ ನಮ್ಮ ಮೇಲೆ ಬೀಳಲ್ಲ. ಏನು ಇದು ಡಾರ್ಕ್ ಫೋರ್ಸಸ್? ಡಾರ್ಕ್ ಫೋರ್ಸಸ್ ಅಂದರೆ ಯಾವುದೋ ಒಂದು ರಾಕ್ಷಸ ಅಲ್ಲ ಫ್ರೆಂಡ್ಸ್, ಯಾವುದೋ ಒಂದು ಮಾಟ ಮಂತ್ರ ಮಾಡುವವರು ಅಲ್ಲ. ಡಾರ್ಕ್ ಫೋರ್ಸಸ್ ಅಂದರೆ ಯಾವುದು ನನ್ನ ಈ ಬೆಳವಣಿಗೆಯನ್ನು ನಿಲ್ಲಿಸುತ್ತೋ ಅಂತಹ ಒಂದು ಶಕ್ತಿ. ಸೊ ಯಾವುದು ನನ್ನ ಬೆಳವಣಿಗೆಯನ್ನು ನಿಲ್ಲಿಸ್ತದೆ? ಯಾವ ವಿಚಾರಗಳು ನನ್ನನ್ನು ಪ್ರಕೃತಿಯಿಂದ ದೂರ ಮಾಡುತ್ತೋ, ನೇಚರಿಂದ. ಪ್ರಕೃತಿ ಅಂದರೆ ಬರೀ ಕಾಡು ಗಿಡಗಳು ಜಂಗಲ್ ಅಲ್ಲ, ಪ್ರಕೃತಿಯಿಂದ ನನ್ನ ಕನೆಕ್ಷನನ್ನು ದೂರ ಮಾಡುತ್ತೋ ಅದುವೇ ಡಾರ್ಕ್ ಎನರ್ಜಿ. ಸೋ ಕಾಲ್ಡ್ ಮಾಡರ್ನಿಸಮ್ ನಮ್ಮನ್ನು ದೂರ ಮಾಡಿಬಿಟ್ಟಿದೆ. ನಾವು ಭೂಮಿಯಿಂದ ದೂರ ಆಗಿದ್ದೇವೆ, ಪ್ರಕೃತಿಯಿಂದನೂ ದೂರ ಆಗಿದ್ದೇವೆ. ಹೂವು, ಮುಳ್ಳು, ಕಲ್ಲು, ಮಣ್ಣು ಯಾವುದರ ಹತ್ತಿರ ನಾವಿಲ್ಲ. ಇನ್ನೊಂದು ಸ್ವಲ್ಪ ಮಣ್ಣು ಹತ್ತಿದ್ರೆ ಇನ್ನೂ ಬೇಗನೆ ಕೈ ಜಾಡಿಸ್ಬಿಡ್ತಾ ಇದ್ದೀವಿ. ನಮಗೆ ಗೊತ್ತಿಲ್ಲ ಅದರಲ್ಲಿರುವ ಶಕ್ತಿಯನ್ನು ನಾನು ಆ ಸಮಯಕ್ಕಾದರೂ ಉಪಯೋಗ ಮಾಡ್ಕೊಳ್ಬೇಕು ಅಂತ. ಯಾರಿಗೆ ಉಪಯೋಗ ಇದೆಯೋ ಅವ್ರು ಹೋಗ್ಬಿಟ್ಟು ಸರಿಯಾಗಿ ಮಡ್ಬಾತ್ ಮಾಡ್ತಾ ಇದ್ದಾರೆ ನೇಚರ್ ಥೆರಪಿನಲ್ಲಿ. ಅವರಿಗೆ ಅದರ ಬೆಲೆ ಗೊತ್ತಾಗಿ ದುಡ್ಡು ತೆತ್ತು, ಅದು ಪೂರ್ತಿ ಜ್ಞಾನ ಇಲ್ಲದೆ. ಸೊ ನಾವು ಎಷ್ಟು ಅದರಿಂದ ದೂರ ಆಗ್ತಾ ಇದ್ದೇವೋ ನಮ್ಮೆಲ್ಲರಿಗೂ ಗೊತ್ತು. ನಾವು ತುಂಬಾ ದೂರ ಬಂದುಬಿಟ್ಟಿದ್ದೇವೆ. ಸೊ ಅನಸ್ತಾಶಿಯಾ ಹೇಳ್ತಾ ಇದ್ದಾಳೆ, ನೋಡು ವ್ಲಾಡಮೇರ್, ನಾನು ನಿನ್ನ ಭಾಷೆಯಲ್ಲಿ ನಿನ್ಗೆ ಅರ್ಥ ಆಗೋ ಥರ ಎಲ್ಲವನ್ನು ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಸೊ ನಿನಗೆ ಆ ಮಟ್ಟಕ್ಕೆ ಅರ್ಥ ಆಗದೆ ಇರ್ಬೋದು, ಆದರೆ ನಾನು ಹೇಳುವ ಮಾತುಗಳನ್ನು ನೀನು ಈಗ ಆನಂದಪೂರ್ವಕವಾಗಿ ಕೇಳ್ತಾ ಇದೆಯಾ. ಯಾಕೆಂದರೆ ನಿನಗೆ ನನಗೆ ಒಳ್ಳೆಯ ಬಾಂಧವ್ಯ ಆಗಿದೆ, ನಿನಗೆ ಖುಷಿ ಆಗ್ತಾ ಇದೆ. ಅನಸ್ತಾಶಿಯಾ ಅನ್ನೋಳು ನಂಗೆ ಸಿಕ್ಕಿದ್ದಾಳೆ, ಎಷ್ಟು ಜ್ಞಾನ ಇದೆ ಅವಳಿಗೆ ಅಂತ. ನೀನು ಆ ಒಂದು ಯಾವ ಇಮೋಷನ್ ಅಂದರೆ ಎಕ್ಸೈಟ್ಮೆಂಟಲ್ಲಿ ನನ್ನ ಮಾತು ಕೇಳ್ತಾ ಇದೆಯೋ, ಮನೆಗೆ ಹೋದ್ಮೇಲೆ ನಿನಗೆ ಇದು ನೆನಪಾಗುತ್ತೆ, ಓ ಎಷ್ಟು ಚೆನ್ನಾಗಿತ್ತಲ್ವ ಅವಳ ಜೊತೆಲಿ ಕೂತ್ಕೊಂಡು ಮಾತಾಡುವಾಗ ಅಂತ.
ಯಾವಾಗ ನೀನು ಅದು ಎಷ್ಟು ಚೆನ್ನಾಗಿತ್ತು ಅಂತ ನೆನಪು ಮಾಡ್ಕೊಳ್ತೀಯೋ ಆ ಸಮಯದಲ್ಲಿ ನಡೆದ ಮಾತುಗಳೆಲ್ಲವೂ ನೆನಪಾಗುತ್ತೆ. ಮನುಷ್ಯನ ಬುದ್ಧಿ ಹಾಗೇನೆ ಭಾವನೆಗಳನ್ನು ನೆನಪಿಟ್ಕೊಳ್ಳುತ್ತೆ. ಸೊ ನಾವು ಯಾವಾಗ ಭಾವನೆಯನ್ನು ನೆನಪಿಟ್ಕೊಳ್ತೇವೋ ಅದನ್ನು ಮತ್ತೆ ಸ್ಮರಿಸಿದಾಗ ಅದು ಆ ಸಮಯದಲ್ಲಿ ನಡೆದ ಪ್ರತಿಯೊಂದು ಘಟನೆ ನೆನಪಿಗೆ ಬರುತ್ತೆ. ಹೇಗೆ ನಾವು ಬಾಲ್ಯದಲ್ಲಿ ಅಜ್ಜಿ ಮನೆಗೆ ಹೋದಾಗ ಎಷ್ಟು ಎಂಜಾಯ್ ಮಾಡಿದ್ವಿ, ಎಷ್ಟು ಖುಷಿಯಾಗಿದ್ವಿ ಅಂತ ನೆನಪಿಟ್ಕೊಂಡಿರ್ತೀವಿ. ನಮ್ಮ ಮೆಮರಿಯಲ್ಲಿ ಅದು ಮಾತ್ರ ಇದೆ ಅಂತ ಇಟ್ಕೊಳ್ಳೋಣ. ಈಗ ಯಾರಾದರೂ ಕೇಳಿದರೆ ನಿಮ್ಮ ಅಜ್ಜಿ ಮನೆಯ ಒಂದು ನೆನಪು ಏನಾದರೂ ಇದ್ದರೆ ಹೇಳಿ ಅಂತ, ನೀವು ಆ ಖುಷಿಯನ್ನು ನೆನಪಿಸ್ಕೊಳ್ತೀರಾ. ಅದರ ಹಿಂದೆ ಎಲ್ಲ ಕತೆ ನೆನಪು ಬಂದುಬಿಡುತ್ತೆ. ಅಜ್ಜಿ ಮಾಡಿದ ಅಡುಗೆಗಳು, ಫ್ರೆಂಡ್ಸ್ ಜೊತೆಯಲ್ಲಿ ಮರ ಹತ್ತಿದ್ದು, ಬಿದ್ದಿದ್ದು, ಎದ್ದಿದ್ದು, ಈಚ್ ಆ್ಯಂಡ್ ಎವ್ರಿ ಮೈನ್ಯೂಟ್. ಅವಾಗ ಕತ್ಲಾಗ್ತಾ ಇತ್ತು, ಅಲ್ಲೊಂದು ಇದು ಬಿದ್ದಿತ್ತು, ಆ ಸೀನ್ ಹಾಗೇ ನಮ್ಮ ಕಣ್ಣು ಮುಂದೆ ಬಂದುಬಿಡುತ್ತೆ. ಪ್ರತಿಯೊಂದು ವಿಷಯ ಆ್ಯಸ್ ಇಫ್ ಅದೊಂದು ರೆಕಾರ್ಡ್ ಆಗಿದೆ ಅನ್ನೋ ಅಷ್ಟು ಕ್ಲಿಯರಾಗಿ ನಿಮಗೆ ಅದು ನೆನಪು ಬರುತ್ತೆ. ಸೊ ಇದ್ರ ಪ್ರೂಫ್ ಏನು ಅಂದರೆ ಆ ಸಮಯದ ಇಮೋಷನ್ಸನ್ನು ಮಾತ್ರ ನಾವು ನೆನಪಿಟ್ಕೊಂಡ್ರೆ ಅದ್ರ ಹಿಂದೆ ಇರೋ ಡೀಟೇಲ್ಸ್ ತನ್ನಷ್ಟಾನೇ ಅದಕ್ಕೆ ಅಟ್ಯಾಚ್ಡ್ ಆಗಿರುತ್ತೆ. ಸೊ ಯಾವುದೇ ಕೆಲಸ ಮಾಡುವಾಗ, ಈಗ ನಾವು ಸ್ಟೂಡೆಂಟ್ಸ್ಗೆ ಬರೋಣ, ಯಾವಾಗ ಸ್ಟೂಡೆಂಟ್ಸು ಎಕ್ಸೈಟೆಡ್ ಆಗಿ ಇಂಟ್ರೆಸ್ಟಿಂದ ಯಾವುದಾದ್ರೂ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟರೆ, ಯಾವ ತಿಳಿತಾ ಇದ್ದಾರೆ ಅದು ನೆನಪಿರಲ್ಲ. ಆ ಎಕ್ಸೈಟ್ಮೆಂಟ್ ಎಷ್ಟು ಚೆನ್ನಾಗಿತ್ತಲ್ವ, ಆ ಮ್ಯಾಮ್ ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಾ ಇದ್ರಲ್ವ ಅಂತ ನೆನಪು ಮಾಡಿದ ತಕ್ಷಣ ಆ ಮ್ಯಾಮ್ ಏನು ಹೇಳ್ಕೊಟ್ರು, ಹೇಗೆ ಅರ್ಥ ಮಾಡಿಸಿದ್ರು, ಹೇಗೆ ಕೈ ಆಡಿಸಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು, ಅದಕ್ಕೆ ಸಂಬಂಧಪಟ್ಟ ಆನ್ಸರ್ ಎಕ್ಸ್ಪ್ಲನೇಷನ್ ಕಂಪ್ಲೀಟ್ಲಿ ನಿಮಗೆ ಬಂದ್ಬಿಡುತ್ತೆ. ಸೊ ಸ್ಟೂಡೆಂಟ್ಸಲ್ಲಿ ನಾವು ಹುಟ್ಟಿಸ್ಬೇಕಾಗಿದ್ದೇನು ಅಂದರೆ ಎಕ್ಸೈಟ್ಮೆಂಟ್, ಇಂಟ್ರೆಸ್ಟ್ ಆ್ಯಂಡ್ ಕುತೂಹಲತೆ ಇರಬೇಕು. ಸ್ಕೂಲಿಗೆ ಹೋಗುವಾಗ ಪ್ರತಿದಿನ ನಾರ್ಮಲ್ಲಾಗಿ, ವಾಟ್ ಈಸ್ ನಾರ್ಮಲ್? ನಾರ್ಮಲ್ ಈಸ್ ಕ್ಯಾರಿಂಗ್ ಬ್ಯಾಗ್, ಹೋಗೋದು, ಕೂತ್ಕೊಳ್ಳೋದು, ಬರ್ಕೊಳ್ಳೋದು, ಬರೋದು. ನಾರ್ಮಲ್ ಯಾವುದಿರಬೇಕಂದ್ರೆ ಹೋಗಲಿಕ್ಕೆ ಉತ್ಸಾಹ. ಹೇಗೆ ಫಸ್ಟ್ ಟೈಮ್ ಹೋಗುವಾಗ ಹೇಗೆ ಉತ್ಸಾಹದಿಂದ ಹೋಗ್ತೇವೋ, ಎಲ್ಲ ಸ್ಟೂಡೆಂಟ್ಸ್ ಆ ಥರ ಮಾಡ್ತಾ ಇದ್ದಾರಾ? ಯಾರು 1-2 ಮಕ್ಕಳನ್ನು ನಾವು ಎಣಿಸಿ ಹೇಳ್ಬೋದೇನೋ. ಸೊ ಹೀಗಾಗಿ ಸ್ಕೋರಿಂಗು ಕಡಿಮೆ ಆಗ್ತಾ ಇದೆ, ನಾಲೆಜು ಕಡಿಮೆ ಸಿಗ್ತಾ ಇದೆ. ಟೀಚರ್ಸ್ ಪ್ರಯತ್ನ ಮಾತ್ರ 1000% ಮಾಡ್ತಾ ಇದ್ದಾರೆ. ನಮಗೆಲ್ಲರಿಗೂ ಗೊತ್ತು, ಹೈಲಿ ಟ್ರೈನ್ಡ್ ಟೀಚರ್ಸ್ ಇದ್ದಾರೆ ಸ್ಕೂಲಲ್ಲಿ. ಬಟ್ ಸ್ಟಿಲ್ ಮಕ್ಕಳಿಗೆ ಆ ನಾಲೆಜ್ ಯಾಕೆ ತಲುಪ್ತಾ ಇಲ್ಲ? ಯಾಕೆಂದರೆ ಈ ಕಡೆಯಿಂದ, ಮಕ್ಕಳ ಕಡೆಯಿಂದ ಆ ಎಕ್ಸೈಟ್ಮೆಂಟ್ ಇಲ್ಲ. ಅನಸ್ತಾಶಿಯಾ ಅದನ್ನೇ ಹೇಳ್ತಾಳೆ, ಆ ಎಕ್ಸ್ಪ್ಲನೇಷನಲ್ಲಿ ಗೊತ್ತಾಗ್ತಾ ಇದೆ. ಅವಳು ಹೇಳ್ತಾಳೆ, ನೀನು ಈ ಭಾವನೆಗಳನ್ನು ನೆನ್ಪಿಟ್ಕೊಳ್ತೀಯ, ಬಿಕಾಸ್ ನೀನು ಎಕ್ಸೈಟ್ ಆಗಿ ನನ್ನ ಮಾತುಗಳನ್ನ ಕೇಳ್ತಾ ಇರೋದ್ರಿಂದ ನೀನು ಯಾವಾಗ ಬರಿತೀಯ, ನಾನು ಹೇಳಿದ ಮಾತು ಪ್ರತಿಯೊಂದು ನಿನಗೆ ರೀಕಾಲ್ ಆಗುತ್ತೆ ಆ್ಯಂಡ್ ನೀನು ಬರಿತೀಯ ಅಂತ. ಸೊ ಪ್ಲೀಸ್ ನೀನು ಎಲ್ಲವನ್ನು ಏನು ನೋಡಿದೆಯಾ, ಏನು ಅನುಭವಿಸಿದೆಯಾ ಅದನ್ನು ಬರೀ ಅಂತ ಹೇಳ್ತಾ ಮುಂದೆ ಹೇಳ್ತಾ ಇದ್ದಾಳೆ, ನಿನ್ನ ಮಾತು ಕೇಳಿದ ಮೇಲೆ ಜನಗಳು ಕೆಲವೊಬ್ಬರಿಗೆ ಮಾತ್ರ ಡೌಟು ಬರುತ್ತೆ, ಏನಿದು ಅಂತ. ಯಾಕೆಂದರೆ ಆ ಸಮಯದಲ್ಲಿ ನನ್ನ ಕನಸು ನನಸಾಗಬಾರದು ಅಂತ ಅಷ್ಟೇ ಶಕ್ತಿಯಿಂದ ಡಾರ್ಕ್ ಫೋರ್ಸಸ್ ವೇಟ್ ಮಾಡ್ತಾ ಇದೆ. ಎಲ್ಲಿ ಒಂದು ಸಂದು ದೂರಿದರೆ ಇವಳ ಕಾಣ್ತಿರುವ ಕನಸನ್ನು ನಿಲ್ಲಿಸಬೇಕು. ಅಲ್ಲಿ ಒಂದು ಅವ್ರು ಹೇಳೋದೇನು ಅಂದರೆ ವಿಂಡೋ ಆಫ್ ಟೈಮ್ ಅಂತ ಹೇಳ್ತಾರೆ. ಮಧ್ಯ ಮಧ್ಯದಲ್ಲಿ ಒಂದು ಸ್ವಲ್ಪ ಗ್ಯಾಪ್ಗಳು ಬರುತ್ತೆ. ವಿಂಡೋ ಆಫ್ ಟೈಮ್, ಡಾರ್ಕ್ ಫೋರ್ಸಸ್ ವಿಂಡೋ ಆಫ್ ಟೈಮ್. ನಾವು ಎಷ್ಟೇ ಒಳ್ಳೆ ಸಮಯ ನಡೀತಾ ಇದ್ರೂ ಒಂದೊಂದು ಸರ್ತಿ ಹೀಗೆ ಫ್ಲೂಕ್ ಏನೋ ಒಂದು ಕೆಟ್ಟದ್ದು ನಡೆದು ಬಿಡುತ್ತೆ. ಯಾಕೆಂದರೆ ಅಲ್ಲಿ ಒಂದು ವಿಂಡೋ ಓಪನ್ ಆಗಿರುತ್ತೆ ಬೇರೆ ಎನರ್ಜೀಸ್ ಕೆಲಸ ಮಾಡಲಿಕ್ಕೆ. ಇದು ತುಂಬ ಸೈಂಟಿಫಿಕ್ಕು ಹೌದು, ಆಸ್ಟ್ರಾಲಜಿನಲ್ಲಿ ಸಹ ಇದು ಬರುತ್ತೆ. ಕಂಟಕಗಳು ಅಂತ ಹೇಳ್ತಾರೆ ಇದಕ್ಕೆ. ಸೊ ಆ ಪೀರಿಯಡ್ ಬಂದಿರುತ್ತೆ. ಕಂಟಕದ ಸಮಯದಲ್ಲಿ ನಾವು ಎಚ್ಚರ ಇಟ್ಕೊಂಡ್ರೆ ನಾವು ಅದನ್ನು ಕ್ರಾಸ್ ಮಾಡಿಬಿಡ್ಬೋದು. ಅಲ್ಲಿ ನಾವು ಅದಕ್ಕೆ ಬಲಿ ಆಗಿಬಿಟ್ರೆ ನಾವು ಪಟ್ಟಿರುವ ಶ್ರಮ ಎಲ್ಲ ವ್ಯರ್ಥ ಆಗುತ್ತೆ. ಸೊ ಅವಳು ಹೇಳ್ತಾಳೆ, ವಿಂಡೋ ಆಫ್ ಟೈಮ್ ಡಾರ್ಕ್ ಎನರ್ಜೀಸ್ ಬರುವಾಗ ನನ್ನ ಎನರ್ಜಿ ಕೆಲಸ ಮಾಡಲ್ಲ ನಿನ್ನ ಮೇಲೆ. ಇಲ್ಲಾಂದರೆ ನನ್ನ ರೇ ನಾನು ನಿನಗೆ ಸಹಾಯ ಮಾಡ್ತಾ ಕಳಿಸ್ತಾನೆ ಇರ್ತೀನಿ, ನನ್ನ ರೇ ನಿನಗೆ. ಆದರೆ ಯಾವಾಗ ಡಾರ್ಕ್ ಎನರ್ಜಿ ಸ್ವಲ್ಪ ಆ ವಿಂಡೋನಲ್ಲಿ ಬಂತು ಅಂದಾಗ ನನ್ನ ಕೆಲಸ ಮಾಡಲ್ಲ, ಆಗ ನಿನ್ನ ಕೆಲಸ ಮಾಡುತ್ತೆ, ನಿನ್ನ ಎನರ್ಜಿಯೇ ನಿನಗೆ ಹೆಲ್ಪ್ ಮಾಡುತ್ತೆ. ಸೊ ನೀನು ಕೇರ್ಫುಲ್ ಆಗಿರಬೇಕು, ನೀನು ಯಾವಾಗಲೂ ಅದನ್ನು ಮೇಂಟೈನ್ ಮಾಡ್ಕೊಳ್ಬೇಕು. ನನ್ನ ಮೇಲೆ ಅವಲಂಬನೆ ಇರಬಾರ್ದು ಹೆಚ್ಚಾಗಿ. ಸೊ ಯಾವಾಗ ಆ ಪೀರಿಯಡ್ ಬರುತ್ತೆ ನಮ್ಗೆ ಗೊತ್ತಿಲ್ಲ. ಅದೇ ರೀತಿ ಆ ಸಮಯದಲ್ಲಿ ಆ ಪೀರಿಯಡ್ದಲ್ಲಿ ನಾನು ನಿನ್ನ ಜೊತೆಗೆ ಇಲ್ಲದ ಈ ಸಮಯದಲ್ಲಿ ನೀನು ಸ್ಟ್ರಾಂಗ್ ಆಗಿರ್ತೀಯ. ಹಾಗೆಯೇ ಈ ಪುಸ್ತಕ ಯಾರ್ಯಾರು ಓದ್ತಾ ಇದ್ದಾರೋ ಅವರೆಲ್ಲರ ಎನರ್ಜಿ ಅಷ್ಟು ಸ್ಟ್ರಾಂಗ್ ಆಗಿರುತ್ತೆ. ನಾನು ಬೇರೆ ಕೆಲಸಕ್ಕೆ ನಾನು ತೊಡಗಿಸ್ಕೊಳ್ತೇನೆ, ನೀವೆಲ್ಲ ಸೇರಿಕೊಂಡು ಇನ್ನು ಮುಂದಕ್ಕೆ ಹೋಗ್ತೀರಾ, ಇದು ನಡೆಯುತ್ತೆ ಖಂಡಿತ, ನಾನು ನೋಡ್ತಾ ಇದ್ದೀನಿ ಅಂತ ಹೇಳ್ತಾಳೆ. ಆಗ ಇನ್ನು ನಮ್ಮ ಮನುಷ್ಯನಲ್ಲಿರುವ ಈ ಎನರ್ಜಿ ವಿಷಯದಲ್ಲಿ ಹೇಳ್ತಾಳೆ ಅನಸ್ತಾಶಿಯಾ,
ಮನುಷ್ಯನಲ್ಲಿ ಯಾವಾಗ ಈ ರೇಡಿಯನ್ಸ್, ಈ ಬೆಳಕು ಪ್ರಜ್ವಲವಾಗುತ್ತೋ ಅವನ ಶಕ್ತಿಯ ಮುಂದೆ ಬೇರೆ ಹೊರಗಿನ ಯಾವ ಶಕ್ತಿಯೂ ಕೆಲಸ ಮಾಡಲ್ಲ. ನೋಡಿ, ನಮ್ಮ ಒಳಗೆ ಒಂದು ಅಗ್ನಿ, ಒಂದು ಜ್ಯೋತಿ ಪ್ರಜ್ವಲೆ ಆಗುತ್ತೆ ಅಂದರೆ ಅದು ಯಾರ ಮೇಲೆ ಫಸ್ಟ್ ಪ್ರಭಾವ ಬೀಳುತ್ತೆ? ಅದರ ಎಫೆಕ್ಟ್ ಯಾರಿಗಾಗುತ್ತೆ? ನನ್ನ ಈ ಶರೀರಕ್ಕೆ ಫಸ್ಟ್ ಆಗುತ್ತೆ. ಮೊದಲು ಈ ಶರೀರದಲ್ಲಿರುವ ಈ ಆರ್ಗನ್ಸ್ ಏನಿದೆಯೋ ಈ ಎಲ್ಲವೂ ಅದರಿಂದ ಪ್ರಭಾವಿತವಾಗಿ ಆರೋಗ್ಯವಾದ ಶರೀರವಾಗುತ್ತೆ. ಸೊ ಅವ್ರು ಹೇಳ್ತಾಳೆ, ಎವ್ರಿ ಆರ್ಗನ್ ಲಿಟ್ರಲಿ ಅಂತ ಹೇಳ್ತಾರೆ, ಪ್ರತಿಯೊಂದು ಕಣಕ್ಕೂ ಈ ಶಕ್ತಿ ಹೋಗುತ್ತೆ, ಪ್ರತಿಯೊಂದು ಆರ್ಗನ್ ಆಗ ಈ ಇನ್ಫ್ಲುಯೆನ್ಸ್ ಆಗುತ್ತೆ, ಬೆನಿಫಿಷಿಯಲ್ ಇನ್ಫ್ಲುಯೆನ್ಸ್ ಅಂತ ಹೇಳ್ತಾಳೆ. ಈ ಬೆಳಕು ಅದಕ್ಕೆ ಬೆನಿಫಿಟ್ ಕೊಡುತ್ತೆ ಖಂಡಿತವಾಗ್ಲೂ. ಮತ್ತು ಅದು ಎಷ್ಟು ಪವರ್ಫುಲ್ ಆಗುತ್ತೆ ಅಂದರೆ ಒಂದೊಂದು ಸಲ ನೀನು ಗಾಡ್ಗಿಂತ ನೀನು ಪವರ್ಫುಲ್ ಆಗಿಬಿಡ್ತೀಯ. ಎಂಥ ದೊಡ್ಡ ಮಾತು ಹೇಳಿದಾಳಲ್ವ ಅವಳು. ಹೇಳ್ತಾಳೆ, ಆವಾಗಲೇ ನಾನು ಗಾಡಿಗೆ ಆದ ಹಾಗೆ. ಗಾಡ್ಗಿಂತ ಪವರ್ಫುಲ್ ಅಂದರೆ ಏನು? ಮನುಷ್ಯನಿಂದ ನಾನು ಗಾಡ್ ಆಗಬೇಕಲ್ವಾ, ನಾನು ಮನುಷ್ಯನಿಂದ ದೇವರಾಗಬೇಕು, ನೀನು ಆಗ್ತೀಯಾ ಅಂತ ಹೇಳಿದ್ದಾಳೆ. ಈ ರೇಡಿಯನ್ಸ್ ನೀನು ಹೆಚ್ಚು ಮಾಡಿಕೊಂಡ್ರೆ ನೀನು ಅವನಂತೆ ಆಗ್ತೀಯ, ಅವನಿಗಿಂತ ಹೆಚ್ಚು ಆಗಬಲ್ಲೆ. ಅಂದರೆ ಅವನೇನು ಪ್ಲ್ಯಾನ್ ಮಾಡಿದಾನೋ ಅದಕ್ಕಿಂತ ಇನ್ನೂ ಒಳ್ಳೆ ಕೆಲಸ ಮಾಡ್ಬೋದು. ಗುರುಗಿಂತ ಮಿಂಚಿದ ಶಿಷ್ಯ ಥರ ದೇವ್ರಿಗೂ ಖುಷಿ ಆಗುತ್ತೆ. ಅವಳು ಹೇಳ್ತಾಳೆ, ಅಷ್ಟು ಪವರ್ಫುಲ್ ಆಗ್ತೀವಿ ಯಾವಾಗ ದೇವರು ಏನನ್ನು ನೇಚರ್ ಅಂತ ಕ್ರಿಯೇಟ್ ಮಾಡಿದಾನೋ ಅದಕ್ಕಿಂತ ಒಳ್ಳೆಯ ಕೆಲಸವನ್ನು ಮಾಡುವ ಸಾಮರ್ಥ್ಯ ಮನುಷ್ಯನಲ್ಲಿ ಬರುತ್ತೆ. ಅದು ಹೇಗೆ ಅಂತ ಕೇಳ್ತಾನೆ. ಇನ್ನು ಇದು ದೇವ್ರಿಗಿಂತ ಹೆಚ್ಚಿನ ಶಕ್ತಿ ಇದ್ಯಾಕೋ ಹಜಮ್ ಆಗ್ತಾ ಇಲ್ಲ, ಜೀರ್ಣ ಆಗ್ತಾ ಇಲ್ಲ ನನಗೆ ಅಂತ. ಆಗ ಅವಳು ಹೇಳ್ತಾಳೆ, ನನ್ನ ಮುತ್ತಾತ ನನಗೆ ಹೇಳಿದ್ದು ಅದನ್ನೇ. ನಾವೆಲ್ಲ ಕೆಲಸ ಮಾಡುವುದು ಪ್ರಕೃತಿಗೆ ಪ್ಯಾರಲಲ್ ಆಗಿ ಕೆಲಸ ಮಾಡ್ತಾ ಇದ್ದೀವಿ, ಸಮಾನವಾಗಿ. ಆದರೆ ನನ್ನ ಶಕ್ತಿ ಏನು, ನನ್ನನ್ನು ನಾನು ಹೊರಗಡೆ ಡಾರ್ಕ್ ಫೋರ್ಸಸ್ಸಿಂದ ದೂರ ಇಟ್ಕೊಂಡು ಕಾಡಲ್ಲೇ ವಾಸ ಮಾಡ್ಕೊಂಡಿದ್ದೀನಲ್ವ, ಆ ಪ್ಯೂರಿಟಿಯಿಂದ ಏನಾಗ್ತಾ ಇದೆ ಅಂದರೆ ನನ್ನಲ್ಲಿ ಲವ್ ಎನರ್ಜಿ ಹೆಚ್ಚಾಯಿತು. ಸೊ ಯಾರಲ್ಲೂ ಇಲ್ಲದ ಆ ಲವ್ ಎನರ್ಜಿ ನನ್ನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಬೆಳಿಲಿಕ್ಕೆ ಕಾರಣ ಏನಾಯಿತು? ನನ್ನ ಡಾರ್ಕ್ ಫೋರ್ಸಸ್ಸಿಂದ ದೂರ ಇರುವುದು. ಸೊ ನನ್ನ ಮುತ್ತಾತನೇ ಹೇಳಿದ್ದಾರೆ ಈ ಮಾತನ್ನು, ಇದಕ್ಕೆ ಪೂರಕವಾಗಿ ಅವರು ಹೇಳಿದ್ದಾರೆ, ನಾನು ಮಾತ್ರ ಅನುಭವ ಪಟ್ಟಿಲ್ಲ, ಅವರು ಹೇಳಿದ್ದಾರೆ ದಟ್ ಈಗ ನೀನು ಎಷ್ಟು ಲವ್ ಎನರ್ಜಿಯಲ್ಲಿದೆಯಾ ಅಂದರೆ ನೀನು ಯು ಹ್ಯಾವ್ ಬಿಕಮ್ ಲೈಕ್ ಅ ಗಾಡ್. ಆ್ಯಂಡ್ ಗಾಡ್ ಪ್ಲ್ಯಾನ್ಸಲ್ಲಿ ಎಲ್ಲಾದರೂ ಒಂದು ಸ್ವಲ್ಪ ಇದ್ದರೆ ಲೂಪ್ ಹೋಲ್ಸ್, ಅಲ್ಲಿ ಸಹ ನಿನ್ನ ಎನರ್ಜಿ ಕೆಲಸ ಮಾಡುತ್ತೆ ಅಂತ. ಸೊ ಇದು ಪ್ರಾಕ್ಟಿಕಲಿ ಎಲ್ಲಿ ವರ್ಕ್ ಆಗುತ್ತೆ ಗೊತ್ತಾ ಫ್ರೆಂಡ್ಸ್? ನಮ್ಮ ಎನರ್ಜಿ ಹೈ ಆದಾಗ ಈ ಕಂಟಕದ ಸಮಯ ಏನು ಆಸ್ಟ್ರಾಲಜಿನಲ್ಲಿ ಪದ ಯೂಸ್ ಮಾಡ್ತಾರೆ ಅಂದರೆ ನಮ್ಮ ಜೀವನದಲ್ಲಿ ಬರುವ ಯಾವುದಾದ್ರೂ ಒಂದು ಪೀರಿಯಡ್ ಇರುತ್ತೆ, ಒಂದು ಗ್ಯಾಪ್, ಆಗ ನಮ್ಮ ಎನರ್ಜಿ ಅದನ್ನು ಬ್ರಿಡ್ಜ್ ಥರ ಕೆಲಸ ಮಾಡುತ್ತೆ. ಒಂದು ಟೈಮ್ ಹೇಗಿರುತ್ತೆ ಅಂದರೆ ಒಂದು ರೋಡ್ ಥರ ಅಂದ್ಕೊಳ್ಳೋಣ, ಗ್ಯಾಪ್ ಅಂದರೆ ಒಂದು ಹಳ್ಳ ಇದೆ. ಸೊ ಅಲ್ಲಲ್ಲಿ ಪಾಟ್ ಹೋಲ್ಸ್ ಇದ್ದೇ ಇರುತ್ತೆ ರೋಡಲ್ಲಿ. ಆದರೆ ನನ್ನ ಎನರ್ಜಿ ಆ ಪಾಟ್ ಹೋಲಲ್ಲಿ ಒಂದು ಬ್ರಿಡ್ಜ್. ಆ ಸಮಯದಲ್ಲಿ ನಾನು ತಗ್ಗಲ್ಲಿ ಹೋಗದೆ ನಾನು ಸ್ಟ್ರೇಟಾಗಿ ವಾಕ್ ಮಾಡಿಕೊಂಡು ಸೇಫಾಗಿ ಹೋಗ್ಬಿಡ್ತೇನೆ. ಇದೇ ಥರ ಮುಂದೆ ಹೇಳ್ತಾ ಇದ್ದಾರೆ, ಅನಸ್ಥಾಶಿಯಾ ಹೇಳ್ತಾಳೆ. ಸೊ ವ್ಲಾಡಮಿರ್ಗೆ ಇದೆಲ್ಲ ವಿಷಯವನ್ನು ತಿಳಿಸಾದ್ಮೇಲೆ ವ್ಲಾಡಮಿರ್ಗೆ ತುಂಬ ಸಂತೋಷ ಆಗುತ್ತೆ. ಯಾಕೆ ಅಂದರೆ ಅನಸ್ಥಾಶಿಯಾ ಮಾಡಿರುವ ಎಲ್ಲ ಇಷ್ಟು ದಿನ ನಡೆದಿರುವುದು, ಅವಳು ಕನಸು ಕಂಡಿರುವುದು, ಆಸೆ ಪಟ್ಟಿರುವುದು, ವ್ಲಾಡಮಿರ್ ಇಲ್ಲಿ ಬರುವಂತೆ ಮಾಡಿರುವುದು ಎಲ್ಲ ಯಾವುದಕ್ಕಾಗಿ? ಅವಳ ಪರ್ಸ್ನಲ್ ಯಾವುದೂ ಇಲ್ಲ ಇಲ್ಲಿ. ಅವಳ ಒಂದೇ ಒಂದು ಇಚ್ಛೆ ಏನು ಅಂದರೆ ಈ ಅನುಭವ, ಈ ಜ್ಞಾನ ವಿಶ್ವಕ್ಕೆ ತಲುಪಬೇಕು, ಇಡೀ ಭೂಮಿ ಮೇಲಿರುವ ಎಲ್ಲರಿಗೂ ಹೋಗಿ ತಲುಪಬೇಕು ಅಂತ. ಸೊ ಅವನಿಗೆ ತುಂಬ ಖುಷಿಯಾಗುತ್ತೆ, ಅವಳ ಮೇಲೆ ಪ್ರೀತಿ ಉಕ್ಕಿ ಬರುತ್ತೆ. ಆವಾಗ ಅವಳನ್ನು ಅವನು ಅನಸ್ಥಾಶಿಯಾ ಮೈ ಡಿಯರ್ ಸ್ವೀಟ್ ಡ್ರೀಮರ್, ಥ್ಯಾಂಕ್ ಯು ಸೋ ಮಚ್ ಅಂತೆಲ್ಲ ಹೇಳ್ತಾನೆ. ಆವಾಗ ಅನಸ್ಥಾಶಿಯಾ, ಏನಿದು ನನಗೆ ಸ್ವೀಟ್ ಅಂತ ಹೇಳ್ತಾ ಇದೆಯಾ, ಮೈ ಡಿಯರ್ ಅಂತ ಹೇಳ್ತಾ ಇದೆಯಾ, ನನಗೆ ಈ ಮಾತು ನಿನ್ನಿಂದ ಕೇಳಿ ನಂಗೆ ತುಂಬ ಖುಷಿ ಆಗ್ತಾ ಇದೆ ಅಂತಲೂ ಹೇಳ್ತಾಳೆ. ಅವನು ಅವಾಗ ಹೇಳ್ತಾನೆ, ನೀನು ಇಷ್ಟು ಎಕ್ಸ್ಟ್ರಾಆರ್ಡಿನರಿ ಫೀಲಿಂಗ್ಸ್ ಇಟ್ಕೊಂಡಿದೀಯಾ, ಖಂಡಿತವಾಗ್ಲೂ ನೀನು ವಿಶೇಷವಾದವಳೆ, ನನಗೆ ಅರ್ಥ ಆಗದೆ ಇರಬಹುದು ಅಂತ. ಅವಳು ಹೇಳ್ತಾಳೆ, ಯಾರಿಗೆ ಗೊತ್ತಪ್ಪ, ನಾನು ಇದನ್ನೆಲ್ಲ ಅಂದ್ಕೊಂಡಿದ್ದೀನಿ, ಇನ್ನು ಫ್ಯೂಚರಲ್ಲಿ ನೋಡಬೇಕು, ನಾನು ನೋಡಬೇಕು ಅದನ್ನು ಅಂತ ಹೇಳ್ತಾಳೆ. ಆಗ ಮುಂದೆ ವ್ಲಾಡಮಿರ್ ಮಾರ್ಕೆಟ್ನಲ್ಲಿ ಈ ವಿಷಯವನ್ನು ತೊಗೊಂಡು ಬಂದಾಗ ಒಂದು ಇಂಟ್ರೊಡಕ್ಷನ್ ಬುಕ್ ಎಲ್ಲ ರಿಲೀಸ್ ಮಾಡಿದ ಮೇಲೆ ಎಷ್ಟೋ ದೊಡ್ಡ ದೊಡ್ಡ ಸೈಂಟಿಸ್ಟ್ಗಳು ಏನು ಇಂತಿಂಥ ಮಾತುಗಳಿಲ್ಲ ಆಡಿದಾರಲ್ವ, ಇದಕ್ಕೆ ಸುಮ್ಮನೆ ನಿಮ್ಮ ಥರ ಕೇಳಿ ಸುಮ್ಮನೆ ಕೂತ್ಕೊಂಡಿಲ್ಲ. ಆಗಿನ ಸಮಯದ ದೊಡ್ಡ ದೊಡ್ಡ ಸೈಂಟಿಸ್ಟ್ಗಳು
ಇವರನ್ನು ಮೀಟ್ ಮಾಡಿ ಲೆಟರ್ಗಳ ಮೂಲಕ ಮೇಲ್ ಮೂಲಕ ಹೇಳಿದರು, ಇಲ್ಲ ನೀವೇನು ಹೇಳ್ತಾ ಇದ್ದೀರಾ, ಅನಸ್ತಾಶಿಯಾ ಏನು ಹೇಳ್ತಾ ಇದ್ದಾಳೋ, ರೇ ಆಫ್ ಲೈಟು ಇದೆಲ್ಲ ಏನು ಹೇಳ್ತಾ ಇದ್ದಾಳೋ ಅದು ಸೈಂಟಿಫಿಕ್ಲಿ ಕರೆಕ್ಟ್ ಅಂತ ಕೆಲವೊಂದು ಸೈನ್ಸ್ ಪೇಪರನ್ನು ಅವರಿಗೆ ಫಾರ್ವರ್ಡ್ ಮಾಡಿ ತೋರಿಸ್ತಾರೆ. ಸೈನ್ಸ್ ಇವಾಗ ಪ್ರೂವ್ ಮಾಡ್ತಾ ಇದೆ, ಪ್ರತಿ ಮನುಷ್ಯನ ಶರೀರದಿಂದ ಒಂದು ಲೈಟ್ ಬರ್ತಾ ಇರುತ್ತೆ. ಸೊ ಆ ಲೈಟ್ ಸ್ಟ್ರಾಂಗ್ ಇದೆಯಾ ಇಲ್ಲ ಸುಮ್ಮನೆ ಒಂದು ಕ್ಲೌಡಿ ಲೈಟ್ ಇದೆಯಾ, ಅದು ಅವನ ಬೆಳವಣಿಗೆ, ಐ ಮೀನ್ ನಾಲೆಜ್ ಹೇಗಿದೆಯೋ ಅದರ ಪ್ರಕಾರ ಆಗುತ್ತೆ. ಅಂದರೆ ಎಷ್ಟು ಅವನು ನೇಚರ್ಗೆ ಕನೆಕ್ಟ್ ಆಗಿದ್ದಾನೆ, ಎಷ್ಟು ಅವನ ಈ ರೇನ ಸ್ಟ್ರಾಂಗ್ ಮಾಡ್ಕೊಂಡಿದ್ದಾನೆ, ಅದರ ಪ್ರಕಾರ ಅಷ್ಟೇ ಸ್ಟ್ರಾಂಗಾಗಿ ಈವನ್ ವಿಜುವಲ್ ಬರ್ತಾ ಇದೆ ಅಂತ ಹೇಳಿ ಅವ್ರು ಹೇಳ್ತಾ ಇದ್ದಾರೆ. ಎಸ್, ಎಕ್ಸಿಸ್ಟೆನ್ಸ್ ಆಫ್ ಸೂಪರ್ ಮೈಂಡ್ ಇದೆ. ಅಂದರೆ ನಾವು ಯಾರಿಗೆ ಕನೆಕ್ಟ್ ಆಗ್ತಾ ಇದ್ದೀವಿ, ಎಲ್ಲಿಂದ ಈ ನಾಲೆಜ್ ಬರ್ತಾ ಇದ್ದೇವೆ ಅಂತ ನಾವೇನು ಮಾತಾಡ್ತೀವೋ ಆ ಥರ ಒಂದು ಸೂಪರ್ ಮೈಂಡ್ ಇದೆ ಅಂತ ಸೈನ್ಸು ಸಹ ಹೇಳ್ತಾ ಇದೆ. ಸೊ ಆ ಆರ್ಟಿಕಲ್ಸಲ್ಲಿ ಇದೆಲ್ಲ ವಿಷಯಗಳಿದೆ. ಸೊ ಯೂನಿವರ್ಸ್ ಅಂತ ನಾವೇನು ಕರಿತಾ ಇದ್ದೀವೋ ಅದುವೇ ಸುಪ್ರೀಂ ಮೈಂಡು, ಮನುಷ್ಯನ ಮೈಂಡಿಗೂ ಅದಕ್ಕೂ ಒಂದು ಕನೆಕ್ಷನ್ ಇದೆ ಅಂತ ಸೈಂಟಿಫಿಕ್ ಮೆಷಿನ್ಸ್ ಸಹ ಪ್ರೂವ್ ಮಾಡ್ತಾ ಇದ್ದಾರೆ. ಆಗ ಅವನಿಗೆ ಇನ್ನೂ ಆಶ್ಚರ್ಯ ಆಗುತ್ತೆ. ಒಂದು ಕಾಡಲ್ಲಿ ಬೆಳೆದ ಒಂದು ಹುಡುಗಿ, ಯಾರು ಹೊರಗಿನ ಪ್ರಪಂಚದ ಸಂಪರ್ಕವಿಲ್ಲವೋ, ಒಂದು ಹಳೆಯ ಸ್ಕರ್ಟ್ ಹಾಕ್ಕೊಂಡು ಮಾತಾಡ್ತಾ ಇದ್ದಾರೆ, ಚಿಕ್ಕ ಮಗು ಥರ ಬಟನ್ಸ್ ಜೊತೆಲಿ ಆಟ ಆಡಿಕೊಂಡು ಕಾಲು ಕೆರ್ಕೊಂಡು ಹೀಗೆ ಆಟ ಆಡಿಕೊಂಡು ಮಾತಾಡ್ತಾ ಇದ್ದರೆ, ದೊಡ್ಡ ದೊಡ್ಡ ಜ್ಞಾನದ ಮಾತುಗಳು ಮಾತಾಡ್ತಾಯಿದ್ರೆ, ಇದು ಎಲ್ಲಿಂದ ಬಂತು, ಎಂಥ ವಿಶೇಷವಾದವಳು ಇವಳು ಅನ್ನುವ ಇನ್ನೂ ಅವಾಗ ಅವನಿಗೆ ಕನ್ವಿನ್ಸ್ ಆಗ್ತಾ ಹೋಗ್ತಾನೆ. ಬುಕ್ ಪಬ್ಲಿಷ್ ಆದಮೇಲೆ ಮೊದಲಿಗೆ ಒಂದು ಸ್ವಲ್ಪ ಕನ್ವಿನ್ಸ್ ಆಗಿರ್ತಾನೆ. ಯಾವಾಗ ಪ್ರೂಫ್ ಸಹ ಸಿಗ್ಲಿಕ್ಕೆ ಶುರುವಾಯಿತು ಅಂದರೆ ಆವಾಗ ಅವಳ ಮೇಲೆ ಮತ್ತಷ್ಟು ಅವನಿಗೆ ಅಭಿಮಾನ ಮತ್ತು ನಂಬಿಕೆ ಬೆಳೀತಾ ಹೋಗುತ್ತೆ. ಸೊ ಈ ರೀತಿಯಾಗಿ ಬುಕ್ ನಂಬರ್ 1 ಅನಸ್ತಾಶಿಯಾದು ಮುಕ್ತಾಯಗೊಳ್ಳುತ್ತೆ ಮೈ ಡಿಯರ್ ಫ್ರೆಂಡ್ಸ್. ಮುಂದಿನ ಬುಕ್ಕಲ್ಲಿ ಮತ್ತೆ ಹೆಚ್ಚೆಚ್ಚು ವಿಷಯದ ಬಗ್ಗೆ ಚರ್ಚೆ ಇರುತ್ತೆ. ಸೊ ಖಂಡಿತವಾಗ್ಲೂ ಅನಸ್ತಾಶಿಯಾ ನೆಕ್ಸ್ಟ್ ಎಪಿಸೋಡ್ ನೋಡಲಿಕ್ಕೆ ಮರಿಬೇಡಿ. ಹಾಗೆಯೇ ನಿಮ್ಮೆಲ್ಲರಿಗೂ ಅನಸ್ತಾಶಿಯಾ ಕತೆ ಕೇಳಿ ಯಾವ ಥರದ ಭಾವನೆ ಇದೆ, ಯಾವ ಥರದ ಅನಿಸಿಕೆ ಇದೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸೋಣ. ಥ್ಯಾಂಕ್ ಯು ವೆರಿ ಮಚ್. PMC ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ತುಂಬ ಲೈಕ್ಸ್ ಕೊಟ್ಟು ಕಮೆಂಟ್ಸ್ನೂ ಮಾಡಿ. ಥ್ಯಾಂಕ್ ಯು. ನಮಸ್ತೆ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.